ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೌತಮಿ ನವೀನ್ ಆರ್ಯ. ಸೊ ಮನೆ ನೋಡಿ ಫುಲ್ ಮೆಸ್ ಆಗಿದೆ. ಬಿಕಾಸ್ ಮಕ್ಕಳಿದ್ದಾರೆ ಮನೆಯಲ್ಲಿ ಅಂತ ಹೇಳಿದ್ರೆ ಆ ಮನೆ ಇದೇ ರೀತಿ ಇರುತ್ತೆ. ಹಾಗೆ ನಾವು ಸ್ವಲ್ಪ ಲೇಸಿನೆಸ್ ತೋರಿಸಿದ್ರೆ ಈ ರೀತಿ ಆಗುತ್ತೆ ಕಿಚನ್. ಸೊ ನೈಟ್ ಏನು ಕಿಚನ್ ಕ್ಲೀನ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಈ ರೀತಿ ಇತ್ತು. ಇದನ್ನು ನಾನು ಮಾರ್ನಿಂಗ್ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಸೊ ಸ್ಕ್ರ್ಯಾಚಿಂದ ಕ್ಲೀನ್ ಮಾಡಬೇಕು, ಎಲ್ಲ ಹಾಗಾಗಿ ಬಿಸಾಕ್ಬಿಟ್ಟಿರ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಮನೆ ತುಂಬ ಬಿಸಿ ಬಿಸಿ ಥರ ಇರುತ್ತೆ. ಸೊ ನಾವು ಬೆಳಗ್ಗೆ ಎದ್ದ ತಕ್ಷಣ ವಿಂಡೋಸ್ ಓಪನ್ ಮಾಡಿದ್ರೆ ಒಂದು ಫ್ರೆಶ್ ಫೀಲ್ ಇರುತ್ತೆ, ಚೆನ್ನಾಗಿ ಗಾಳಿ ಬರುತ್ತೆ. ಅದರಿಂದ ನಾನು ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬಿಟ್ಟು ಕಿಚನ್ ಲೈಟ್ಸ್ ಎಲ್ಲ ಆನ್ ಮಾಡಿ ಕಿಚನ್ನ ವಿಂಡೋ ಏನಿರುತ್ತೆ ಅದನ್ನು ಓಪನ್ ಮಾಡಿ ಆರಾಮ್ಸೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದರ ಜೊತೆ ಕೆಲವೊಮ್ಮೆ ದೇವ್ರದ್ದು ಹಾಡುಗಳು ಹಾಕಿರ್ತೀನಿ. ಸೊ ಆಫ್ಟರ್ 1 hour ಆಫ್ ಸಕ್ಸಸ್ಫುಲ್ ಕ್ಲೀನಿಂಗ್ ಆಫ್ ಕಿಚನ್ ಹೀಗಿದೆ ನನ್ನ ಕಿಚನ್. ಎಷ್ಟು ಖುಷಿ ಆಗುತ್ತಲ್ವ ಈ ಥರ ಇದ್ದಾಗ ಮಾಡೋದಕ್ಕೆ. ಬಿಕಾಸ್ ನಾವು ಮೋಸ್ಟ್ ಆಫ್ ದ ಟೈಮ್ ನಾವು ಮನೇಲಿ ಸ್ಪೆಂಡ್ ಮಾಡೋದು ಕಿಚನ್, ಎಲ್ಲ ಅಡುಗೆ ಅದು ಇದು ಮಾಡಿಕೊಂಡು. ಸೊ ಕಿಚನ್ ನಮಗೆ ಅಷ್ಟು ಚೆನ್ನಾಗಿರಬೇಕು. ಸೊ ಕಿಚನ್ ಚೆನ್ನಾಗಿಲ್ಲ ಅಂದರೆ ಅಲ್ಲಿ ಹೋಗಲಿಕ್ಕೆ ಮನಸ್ಸು ಬರಲ್ಲ. ಸೊ ಇದೆಲ್ಲ ಆದಮೇಲೆ ಹೊಸದೊಂದು ರೂಟೀನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಟ್ ವಾಟರ್ ಇದು ಯಾವಾಗಲೂ ಒಂದೊಂದು ಸಲ ಕುಡಿತೀನಿ. ಬಿಕಾಸ್ ಒಂದೊಂದು ಸಲ ಕುಡಿತೀನಿ, ಟೈಮ್ ಇಲ್ಲ ಅಂದರೆ ಕುಡಿಲಿಕ್ಕೆ ಹೋಗಲ್ಲ. ಸೊ ಹಾಟ್ ವಾಟರ್ನ ಬಿಸಿ ಮಾಡ್ಕೋತಾ ಇದ್ದೆ. ಸೊ ನಾನು ಹೀಗೆ ಒಬ್ಬರಿಂದ ತಿಳ್ಕೊಂಡಿದ್ದು, ನಾವು ಎಂಟಿ ಸ್ಟಮಕ್ಕಲ್ಲಿ ಸೀಬೆಕಾಯಿನ ತಿಂದರೆ ನಮ್ಮ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಏನೇನು ಹಾರ್ಮೋನ್ಸ್ ಇದೆ ಅದು ಬ್ಯಾಲೆನ್ಸ್ ಆಗುತ್ತೆ ಅಂತ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ ಏನೇನು ಇಶ್ಯೂ ಆಗುತ್ತೆ. ಮೇಯ್ನ್ಲಿ ನಮಗೆ ಗರ್ಲ್ಸ್ಗೆ ಮೂಡ್ ಸ್ವಿಂಗ್ಸ್ ಅಲ್ವಾ. ನಮ್ಮ ಮೂಡ್ ಸ್ವಿಂಗ್ಸ್ನ ನಮ್ಮ ಮನೇಲಿರೋರು ಅದ್ರ ಜೊತೆ ಇರಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅವ್ರಿಗೂ ಕಷ್ಟ, ನಮಗೂ ಕಷ್ಟ. ಬಿಕಾಸ್ ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡೋದು ಅದು ಇದು, ನಾವು ಯಾವಾಗ ಹೇಗಿರ್ತೀವಿ, ಹೇಗೆ ರಿಯಾಕ್ಟ್ ಮಾಡ್ತೀವಿ ಅಂತ ಒಂದೊಂದು ಸಲ ನಮಗೆ ಗೊತ್ತಿರಲ್ಲ. ಬಟ್ ಅದೆಲ್ಲ ರಿಯಾಕ್ಟ್ ಮಾಡಾದಮೇಲೆ ಮತ್ತೆ ಅನಿಸುತ್ತೆ ಯಾಕೆ ನಾವು ಈ ಥರ ಮಾಡಿದ್ವಿ ಅಂತ. ಸೊ ನಾವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಹಾಗೆ ಸೀಬೆಕಾಯಿ ತಿನ್ನೋದ್ರಿಂದ ನಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ಸೊ ನಾನು ಇದನ್ನು ಒಂದು ಟ್ರೈ ಮಾಡಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಯಾರಿಗೆಲ್ಲ ನಿಮಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಎಸ್ಪೆಷಲಿ ವಿಮೆನ್ಸ್ಗೆ ಮೂಡ್ ಸ್ವಿಂಗ್ಸ್ ಆಗ್ತಾನೆ ಇರುತ್ತೆ. ಸೊ ಯಾರ್ಯಾರಿಗೆ ಆಗ್ತಾ ಇರುತ್ತೆ ಈ ಒಂದು ರೂಟೀನ್ನ ನೀವು ಟ್ರೈ ಮಾಡಿ, ನಿಮಗೂ ಒಂದು ಬೆಸ್ಟ್ ರಿಸಲ್ಟ್ ಸಿಗ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಎಲ್ಲನೂ ರೆಡಿ ಮಾಡಿಕೊಂಡು ಇದನ್ನು ಕುಟ್ಕೊಂಡು ಅದ್ರ ಜೊತೆ ಹಾಗೆ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ. ನೀರು ಬಿಸಿ ಆದಮೇಲೆ ಒಂದೇ ಸಲ ನಾವು ಬೆಳಗ್ಗೆ ಏನಂತ ಹೇಳಿದ್ರೆ ಆರಾಮಾಗಿ ಕುತ್ಕೊಂಡು ಇದನ್ನೆಲ್ಲ ತಿಂದ್ಕೊಂಡು ಮಜಾ ಮಾಡ್ಕೊಂಡಿರ್ತೀವಿ ಅಂದರೆ ಅದೊಂಥರ ಡ್ರೀಮ್ ಥರ. ನಾವೇನು ಮಾಡಬೇಕಾಗುತ್ತೆ, ಕೆಲಸ ಮಾಡ್ಕೊಂಡು ಅದನ್ನು ತಿಂದ್ಕೊಂಡು ನೀರನ್ನ ಕುಡ್ಕೊಬೇಕಾಗುತ್ತೆ. ಬಟ್ ನೀವು ಸೀಬೆಕಾಯಿನ ಸೆಲೆಕ್ಟ್ ಮಾಡೋವಾಗ ಸ್ವಲ್ಪ ಕಾಯಿರೋಂಥದ್ದನ್ನ ತೊಗೊಳ್ಳಿ, ತುಂಬ ಹಣ್ಣಾಗಿರೋಂಥದ್ದನ್ನ ತೊಗೊಬೇಡಿ. ಸೊ 1 ಗ್ಲಾಸ್ ನೀರು ಅದರ ಜೊತೆಗೆ ಈ ಸೀಬೆಕಾಯಿ. ಸೊ ಸೀಬೆಕಾಯಿ ಎಲ್ಲ ತಿಂದ್ಕೊಂಡು ನಾನು ಕೆಲಸನೆಲ್ಲ ಮಾಡಿಕೊಂಡು ಹಾಗೆ ನೀರನ್ನು ಕುಡ್ಕೊಂಡೆ ಇವತ್ತು. ಸೊ ಈ ಥರ ಒಳ್ಳೆ ರೂಟೀನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಬಾಡಿ ಕೂಡ ಅಷ್ಟೇ ಹೆಲ್ದಿಯಾಗಿರುತ್ತೆ. ಸೊ ಈ ಹೆಲ್ದಿ ಟಿಪ್ಸ್ ನಿಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ನೀವೆಲ್ಲರೂ ಇದನ್ನು ಯೂಸ್ ಮಾಡ್ತೀರಾ ಅಂತ ಅನ್ಕೋತೀನಿ. ಬಿಕಾಸ್ ಮೋಸ್ಟ್ ಆಫ್ ದ ಗರ್ಲ್ಸ್ ನಮಗಿರೋ ಪ್ರಾಬ್ಲಮ್ ಬಂದುಬಿಟ್ಟೆ ಮೂಡ್ ಸ್ವಿಂಗ್ಸ್. ಸೊ ಇದೆಲ್ಲ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ನಿಮಗೆ ಗೊತ್ತಿರ್ಬೋದು ಯಾವಾಗಲೂ ನನಗೆ ಈ ಥರ ಮಾಡಿಲ್ಲ ಅಂದರೆ ನನಗೆ ಸಮಾಧಾನವೇ ಆಗಲ್ಲ. ಈ ಥರ ಎಲ್ಲ ಆದಮೇಲೆ ಆ ಥರನೇ ಎದ್ದೇಳಿಸಿ ಅವನ್ನ ರೆಡಿ ಮಾಡಿಸಿ ಎಲ್ಲ ಮಾಡಬೇಕು. ಸೊ ಇವತ್ತು ರಂಗೋಲಿ ಸಿಂಪಲಾಗಿ ಹಾಕಿದ್ದೀನಿ. ರಂಗೋಲಿ ಹಾಕಿ ನೋಡಿ ನನ್ನ ಪ್ಲ್ಯಾನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಇದನ್ನು ಡೈಲಿ ನೋಡ್ಕೊಳ್ಳೋದು. ಮಳೆ ಬರ್ತಾ ಇದೆ ಇವಾಗ ಬ್ಯಾಂಗ್ಳೂರಲ್ಲಿ 1-2-3 ಡೇಸಿಂದ ಮಳೆ ಚೆನ್ನಾಗಿ ಬರ್ತಾ ಇದೆ. ಅದರಿಂದ ನೀರು ಹಾಕೋ ಕೆಲಸ ನನಗೆ ಸ್ವಲ್ಪ ತಪ್ಪಿದೆ. ಹಾಗೆ ನೋಡಿ ಇಲ್ಲಿ ರೆಡ್ ಕಲರ್ ಪಾಟ್ಸ್ ಇದೆ ಅಲ್ವಾ, ಈ ಪಾಟ್ಸ್ನ ನಾನು ಮೀಶೋಯಿಂದ ಶಾಪ್ ಮಾಡಿದ್ದು. ಸುಮ್ಮನೆ ಹಾಗೆ ನೋಡೋಣ ಅಂತ ಆರ್ಡರ್ ಮಾಡಿದ್ವಿ. ಬಟ್ ರಶ್ಮಿ ತುಂಬಾ ಚೆನ್ನಾಗಿದೆ. ನಿಮಗೂ ಏನಾದರೂ ಈ ಥರ ಪಾಟ್ಸ್ ಬೇಕು ಅಂತ ಇದ್ದರೆ ನಾನು ಲಿಂಕ್ನ ಹಾಕಿರ್ತೀನಿ. ಸೊ ನೀವು ಕೂಡ ಬೈ ಮಾಡ್ಬೋದು ಲಿಂಕಿಂದ. ಚೆನ್ನಾಗಿದೆ. ಸೈಜ್ ಕೂಡ ಅಷ್ಟೇ ತುಂಬ ದೊಡ್ಡದು ಇಲ್ಲ, ಚಿಕ್ಕದು ಇಲ್ಲ, ಮೀಡಿಯಮ್ ಆಗಿದೆ. ನಾವೇನು ಕೊಡ್ತೀವಿ ಮನಿ ಅದಕ್ಕೆ ವರ್ತ್ ಅನಿಸುತ್ತೆ. ಹಾಗೆ ನೋಡಿ ನನ್ನ ಪ್ಲಾನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡ್ಕೊಳ್ಳೋಕ್ಕೆ ಜಾಸ್ತಿ ಆಗಲ್ಲ ನಮಗೆ, ಬಟ್ ಸ್ಟಿಲ್ ಚೆನ್ನಾಗಿದೆ. ಇದೆಲ್ಲ ಆದಮೇಲೆ ಎಲ್ಲರೂ ರೆಡಿಯಾಗಿ ಸ್ಕೂಲ್ಗೂ ರೆಡಿಯಾಗಿ ಹೋದ್ವಿ. ಸೊ ಇವತ್ತು ನವೀನ್ ಬಿಡ್ತೀನಿ ನಿಮ್ಮನ್ನ ಸ್ಕೂಲ್ಗೆ ಅಂತ ಹೇಳಿದರು. ಸೊ ನವೀನೇ ನಮ್ಮನ್ನ ಡ್ರಾಪ್ ಮಾಡಿದ್ರು. ಸೊ ಇಷ್ಟು ಕೆಲಸಗಳನ್ನ ನಾನು ಬೆಳಗ್ಗೆ ಮಾಡಿದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಮತ್ತೆ ಹೆಚ್ಚು ವೀಡಿಯೋಸ್ನ ನಾನು ವೀಕ್ಲಿ ಮಾಡಬೇಕು ಅನ್ನೋದಿದ್ರೆ ಕಮೆಂಟ್ ಮಾಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.